ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮತ್ತು ಜೆಡಿಎಸ್ನ ಸಂಬಂಧ ಅಷ್ಟಾಗಿ ಸರಿ ಇಲ್ವಾ? ಯಾಕಂದರೆ ನಾಯಕರ ಸ್ಟೇಟ್ಮೆಂಟ್ಗಳು ನೋಡಿದ ಸಂದರ್ಭದಲ್ಲಿ ಆ ರೀತಿ ಅನಿಸುತ್ತೆ. ಇನ್ನು ಈ ನಾಯಕರನ್ನು ಅಸಮಾಧಾನಗೊಂಡಿದ್ದಾರೆ. ಅವ್ರನ್ನ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರದ ನಾಯಕರುಗಳು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಏನಂದರೆ ಜಂಟಿ ಕೋರ್ ಕಮಿಟಿ ಸಭೆ ಮಾಡಬೇಕು ಅಂತ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರದ ನಾಯಕರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನೀವು ಆಸ್ಪತ್ರೆಗೆ ಹೋಗಿ ಬನ್ನಿ, ಆಮೇಲೆ ಕೂತು ಮಾತಾಡೋಣ ಅಂತ. ಇನ್ನು ರಾಜ್ಯದ ನಾಯಕರು JDS ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಕೋರ್ ಕಮಿಟಿ ಸಭೆ ಮಾಡಬೇಕು ಅಂತ. ಆದರೆ ಕುಮಾರಸ್ವಾಮಿಯವರು ಯಾರೂ ಕೂಡ ಪಾಲ್ಗೊಳ್ಳಬೇಡಿ ಅನ್ನುವಂಥ ಸಂದೇಶವನ್ನು ಕೂಡ ಹೊರಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ರಾಜಾಜಿನಗರದಲ್ಲಿ ಏನು ಈ ರೀತಿ ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ರದ್ದಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಹಾಗಾದರೆ ಯಾವ ರೀತಿ JDS ನಾಯಕರ ಅಸಮಾಧಾನವನ್ನು ಇವು ಸರಿ ಮಾಡ್ತಾರೆ? ಸೊ ಇದು ಸಂಗತಿ. ಜಿಲ್ಲಾ ಮಟ್ಟದಲ್ಲಿ BJP JDS ಜಂಟಿ ಕೋರ್ ಕಮಿಟಿ ಸಭೆಯನ್ನು ಕರೆಯೋದು, ಮಾತಾಡೋದು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು, ಈ ಮುಖಾಂತರ ನಮ್ಮ ದೋಸ್ತಿ ಗಟ್ಟಿಯಾಗಿದೆ ಅನ್ನುವಂಥ ಸಂದೇಶವನ್ನು ರವಾನಿಸೋದು, JDS ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಇಂಥ ಒಂದು ಪ್ರಯತ್ನವನ್ನು ಈಗ BJP ಮಾಡ್ತಾ ಇದೆ.